ಆನ್ಲೈನ್ ಮೆದುಳೆ ಮನೆಗೆ ಬಂದಿದೆ ಹೊಸ ಕುಕ್ಕು. ಆನ್ಲೈನ್ ಡೆಲಿವರಿಗಿಂತ ಫಾಸ್ಟು. ಇನ್ಮೇಲೆ ನಾಗು ಸದಾ ನಿಮ್ ಸೇವೆಯಲ್ಲೇ ಇರ್ಬೋದು. ಇನ್ಮೇಲೆ ನಂಗೆ ಕಿಚನ್ ಅಲ್ಲಿ ಏನು ಕೆಲಸ ಇಲ್ಲ. ನಿಂಗೂ ಅದೇ ತಾನೇ ಬೇಕಿದ್ದು. ಕಾಫಿ ಅಲ್ಲಿಟ್ಬಿಟ್ಟು ಹೋಗು. ಮಧ್ಯಾಹ್ನದಲ್ಲಿ ಇಡೀ ಕೆಲಸ ಮುಗ್ದೋದ್ರೆ ಮಿಕ್ಕಿ ಟೈಮಲ್ಲಿ ಏನ್ ಮಾಡೋದು? ಅಣ್ಣ, ಸಾರು ರಸಂ ರೆಡಿ ಇದೆ, ಪಲ್ಯ ಬೇಯ್ತಾ ಇದೆ, ಅನ್ನಕ್ಕೆ ಇಟ್ಟಿದ್ದೀನಿ. ಮತ್ತೆ ವಾಲ್ಡನ್ ಏನು ನಿನ್ ಕೈಲಿ ಏನಾದ್ರೂ ಮಂತ್ರದಂಡೆ ಇದ್ಯಾ? ಅಥವಾ ಜೀ ಬೂಂಬಾ ಅಕಡ ಪಕಡ ಟಿಶ್ಯಾವ್ ಅಂತ ಮಂತ್ರ ಆಗ್ತಾ ಇದ್ಯಾ? ಯಾಕೆ? ಮತ್ತೇನೇನು ಬೆಳಗ್ಗೆ ತಿಂಡಿ ಮಾಡಿರೋ ಪಾತ್ರನ ಪಾಪ ಅವಳು ಇನ್ನೂ ತೊಳೆದೇ ಇಲ್ಲ. ಆಗ್ಲೇ ಮಧ್ಯಾಹ್ನ ಊಟನೂ ರೆಡಿ ಅಂತ ಇದೆಯಲ್ಲ. ನನಗೆ ಒಟ್ಟೊಟ್ಟಿಗೆ 2-3 ಕೆಲಸ ಮಾಡಿ ಅಭ್ಯಾಸ ಇದೆ. ಇಲ್ಲಿ ಹೇಗಿದ್ರು ಇಷ್ಟೊಂದು ಸ್ಟವ್ಗಳಿದೆಯಲ್ಲ, ಒಂದೊಂದ್ರ ಮೇಲೆ ಒಂದೊಂದಿಟ್ರೆ ಆಯ್ತಪ್ಪ. ಇನ್ನೇನಾದ್ರೂ ಬಾಕಿ ಇದ್ಯಾ? ಹಾ, ನನ್ಗೆ ಈ ಮನೆಯಲ್ಲಿ ಯಾರ್ಯಾರಿಗೆ ಏನೇನ್ ಇಷ್ಟ ಅಂತ ಗೊತ್ತಾಗ್ಬೇಕು. ಹಾಗೆ ಮನೆಯಲ್ಲಿ ಎಲ್ಲಾರು ಗ್ರೀನ್ ಟೀ ಬ್ಲಾಕ್ ಕಾಫಿನೇ ಕುಡಿಯೋದಾ? ಇಲ್ಲ, ಗ್ರೀನ್ ಟೀ ರಿಯಾ ಮೇಡಮ್ಗೆ, ಇಲ್ಲ ಮೇಡಮ್ ಮತ್ತೆ ವಿರಾಜಣ್ಣಂಗೆ ಬ್ಲಾಕ್ ಕಾಫಿ. ಇನ್ನು ಮಿಕ್ದವರೆಲ್ಲ ಕಾಫಿನೇ ಕುಡಿಯೋದು. ಅದ್ರಲ್ಲೂ ಫಿಲ್ಟರ್ ಕಾಫಿನೇ ಆಗಿರ್ಬೇಕು. ಮತ್ತೆ ಅಷ್ಟೇ, ಇಷ್ಟು ಮಾಡಿದ್ರೆ ಸಾಕು. ಹೌದು, ಆಗ್ಲಿಂದ ವಿರಾಜಣ್ಣ ಅಂತಿದ್ರಲ್ಲ, ಅವರು ಮನೇಲಿಲ್ವಾ? ಇಲ್ಲ. ಹಾ, ಅಂದ್ರೆ ಬೆಳಗ್ಗೆ ಇರ್ಲಿಲ್ಲ, ಇವಾಗಿದ್ದಾರೆ. ಹೌದಾ? ಎಲ್ಲಿದ್ದಾರೆ? ಇಲ್ಲೇ ಹೊರಗೆ ವೈಜಯಂತಿ ಮೇಡಮ್ ಜೊತೆ ಮಾತಾಡ್ತಿದಾರಲ್ಲ, ನೋಡ್ಲಿಲ್ವಾ? ನಾನ್ ಬ್ಲಾಕ್ ಕಾಫಿ ಕೊಟ್ಟಿದ್ದೆ ಯಾರಿಗೆ? ಅವ್ರಿಗೆ. ಹೌದಾ? ಒಂದ್ ನಿಮಿಷ, ಇದು ನೋಡ್ಕೋತಾ ಇರಿ, ಬಂದೆ. ನೋಡು, ಏನೇನೋ ಹೇಳಿ ನನ್ನನ್ನ ಯಾಮಾರಿಸ್ತಿದ್ಯಾ. ಇತ್ತೀಚೆಗೆ ಸರಿಯಾಗಿ ನೀನು ತಿಂಡಿ ಊಟ ಏನು ಮಾಡ್ತಿಲ್ಲ. ನೋಡು ಹೇಗಾಗಿದ್ಯಾ. ವಿರಾಜ್ ಸಂಪತ್. ಸರಿ, ಇದನ್ನೆಲ್ಲ ಮೀಟಿಂಗ್ ಅಲ್ಲಿ ನೋಡ್ಕೊಳ್ಳೋಣ. ನಾನೀಗ ಆಫೀಸಿಗೆ ಬರ್ತೀನಿ. ವಿರಾಜ್, ಕಾಫಿ ಅಲ್ಲೇ ಬಿಟ್ಟು ಬಂದ. ನೀನು ಈ ಕಾಫಿ ಕುಡಿದು ಈ ಕಪ್ ಖಾಲಿ ಮಾಡೋದನ್ನ ನೋಡಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದಾರಮ್ಮ. ತಗೋ. ಇಂಪಾರ್ಟೆಂಟ್ ಕಾಲ್ ಇತ್ತವಿ. ಇವತ್ತೆಲ್ಲ ಇಂಪಾರ್ಟೆಂಟೇ. ಎಷ್ಟು ಮೀಟಿಂಗ್ ಇದೆ ಅಂತ ಗೊತ್ತಲ್ವಾ? ಈ ಕಾಫಿ ಕುಡಿದು ಎನರ್ಜಿ ಸೇವ್ ಮಾಡ್ಕೋ. ಹೌದವಿ, ಇವತ್ತು ತುಂಬಾನೇ ಕೆಲಸ ಇದೆ. ನನಗೆ ನಿನ್ನ ಹೆಲ್ಪ್ ಬೇಕಾಯ್ತಾ? ಹೌದೌದು, ವಿರಾಜ್ ಇವತ್ತು ನಾಳೆ ತುಂಬಾನೇ ಬಿಸಿ ಇದ್ದಾನೆ ಅಲ್ವೇನೋ? ಎಲ್ಲ ಮೀಟಿಂಗ್ ಇವತ್ತೇ ಮುಗಿದೋಗುತ್ತಲ್ಲ, ನಾಳೆಗೇನು ಅಷ್ಟೇನು ಕೆಲಸ ಇಲ್ಲ. ನಿಂಗಿಲ್ಲ, ಆದ್ರೆ ವಿರಾಜ್ಗೆ ತುಂಬಾನೇ ಇಂಪಾರ್ಟೆಂಟ್ ವರ್ಕ್ ಇದೆ. ನಾಳೆ ಸಾಹೇಬ್ರು ಡೇಟ್ಗೆ ಹೋಗ್ತಿದ್ದಾರೆ. ಏನು, ವಿರಾಜ್ ಡೇಟ್ಗ? ಇದೆಲ್ಲ ಯಾವ ಗ್ಯಾಪಲ್ಲಿ ಆಗ್ತಿದೆ? ಇದು ನಿನಗೆ ಗೊತ್ತಾಯ್ತು ಮಿಥಿಲಾ? ನಂಗಲ್ಲ, ಇಡೀ ಮನೆಗೆಲ್ಲ ಗೊತ್ತು. ಓ ಮೈ ಗಾಡ್, ರಮ್ಯಾ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ದಾಳ? ತಮಾಷೆಗೆ ಯಾರಾದ್ರೂ ಡೇಟಿಗೆ ಕರ್ಕೊಂಡು ಹೋಗ್ತೀನಿ ಅಂತಾರ? ಇಲ್ಲ ಮಿಥಿಲಾ, ನಾನೇನೋ ಹೇಳಿದೆ, ಅವಳು ಇನ್ನೇನೋ ಅರ್ಥ ಮಾಡ್ಕೊಂಡು ಈಗ ಇನ್ನೇನೋ ಆಗ್ತಿದೆ. ಅಂದ್ರೆ ಡೇಟ್ಗೆ ಹೋಗೋದು ಫಿಕ್ಸು? ಹೌದು, ಮತ್ತೆ ನಾನು ಎಲ್ಲದನ್ನೂ ಅರೇಂಜ್ ಮಾಡಿಸಿದೀನಿ. ಮಲ್ಲಿ, ಮೇಡಮ್ ತಡ ಆಯ್ತಾ? ಒಂದೇ ನಿಮಿಷ ಗ್ಲಾಸಿಗೆ ಹಾಕೊಡ್ತೀನಿ. ಪರವಾಗಿಲ್ಲ, ಅತ್ತೆ ಜ್ಯೂಸ್ ಕುಡಿಯೋಕೆ ಇನ್ನು ಟೈಮ್ ಇದೆ. ಅಡಿಗೆ ಮನೆನ ತುಂಬಾ ನೀಟಾಗಿ ಇಟ್ಕೊಂಡಿದ್ಯಾ. ನೀನಿಲ್ಲಿ ಅಡಿಗೆ ಮಾಡಿದ್ಯಾ ಅಂತಾನೆ ಅನ್ನಿಸ್ತಾ ಇಲ್ಲ. ಸ್ಲ್ಯಾಬ್ ಮೇಲೆ ಒಂಚೂರು ಕಲೆ ಇಲ್ಲ. ಅಡ್ಗೆ ಮನೆ ಎಷ್ಟು ಸ್ವಚ್ಛವಾಗಿರುತ್ತೋ ನಾವು ತಿನ್ನೋ ಅಡ್ಗೆನೂ ಅಷ್ಟೇ ಚೆನ್ನಾಗಿರುತ್ತೆ. ಕರೆಕ್ಟಾಗಿ ಹೇಳ್ದೆ ನೋಡು. ಅತ್ತೆಗೆ ದೇವ್ರ ಮನೆ ಎಷ್ಟು ಮುಖ್ಯನೋ ಅಡಿಗೆ ಮನೆನೂ ಅಷ್ಟೇ ಮುಖ್ಯ. ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಅಡಿಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಇರ್ತಾಳೆ ಅಂತ. ನಿಜ ಮೇಡಮ್, ಅದಕ್ಕೆ ಅನ್ಸುತ್ತೆ
ಪ್ರತಿ ಸಲ ಅಡ್ಗೆ ಮಾಡುವಾಗ್ಲೂ ನನಗ್ ಖುಷಿ ಆಗುತ್ತೆ. ತಗೋ, ಕೆಲವೊಂದು ತರಕಾರಿನ ಫ್ರಿಡ್ಜಲ್ಲಿ ಇಟ್ಬಿಡು.